ರಾಜ್ಯದ 10 ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕ ದಾಳಿ 47 ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ ಲೋಕಾಯುಕ್ತ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ದಾಖಲೆಗಳು ಪತ್ತೆ ಭ್ರಷ್ಟ ಅಧಿಕಾರಿಗಳ ಮೇಲಿನ ಲೋಕ ದಾಳಿಯಲ್ಲಿ ಸಿಕ್ಕಿದ್ದೇನು ನಂಬರ್ 1 ಕೃಷ್ಣಮೂರ್ತಿ ಪಿ ಶಾಖಾಧೀಕ್ಷರು ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿ ಕೃಷ್ಣಮೂರ್ತಿಗೆ ಸಂಬಂಧಿಸಿದ 7 ಸ್ಥಳಗಳಲ್ಲಿ ಲೋಕಾಯುಕ್ತ ಶೋಧ 4 ಕೋಟಿ 26 ಲಕ್ಷ ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ 3 ಕೋಟಿ 34 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಪತ್ತೆ 7 ನಿವೇಶನಗಳು 4 ವಾಸದ ಮನೆಗಳು 5 ಎಕರೆ 38 ಗುಂಟೆ ಕೃಷಿ ಜಮೀನು ಒಟ್ಟು ಮೌಲ್ಯ 3 ಕೋಟಿ 30 ಲಕ್ಷ ಮೌಲ್ಯದ ಆಸ್ತಿ ಪತ್ರಗಳು ಪತ್ತೆ 92 ಲಕ್ಷ ಮೌಲ್ಯದ ಚರಾಸ್ತಿ ಪತ್ತೆ 22 ಲಕ್ಷದ ನಗದು 32 ಲಕ್ಷ ಮೌಲ್ಯದ ಚಿನ್ನಾಭರಣ 16 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು 22 ಲಕ್ಷ ಮೌಲ್ಯದ ವಾಹನಗಳು ಪತ್ತೆ ನಂಬರ್ 2 ಶ್ರೀ ರಾಮಸ್ವಾಮಿ ಸಿ ರಾಜಸ್ವಾಮಿ ನಿರೀಕ್ಷಕರು ಹೊಟ್ಲಲ್ಲಿ ಮುನ್ಸಿಪಾಲಿಟಿ ಮೈಸೂರು ದಾಳಿ ವೇಳೆ 2 ಕೋಟಿ 77 ಲಕ್ಷದ 75,760 ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ 1 ಕೋಟಿ 65 ಲಕ್ಷದ 54,000 ಸ್ಥಿರಾಸ್ತಿ ಪತ್ತೆ 3 ನಿವೇಶನಗಳು 2 ವಾಸದ ಮನೆಗಳು 7 ಎಕರೆ ಕೃಷಿ ಭೂಮಿ 1 ಕೋಟಿ 12 ಲಕ್ಷ 21,760 ರೂಪಾಯಿ ಮೌಲ್ಯದ ಚರಾಸ್ತಿ ಪತ್ತೆ 1 ಕೋಟಿ 15 ಲಕ್ಷದ 660 ರೂಪಾಯಿ ನಗದು 86 ಲಕ್ಷ 26,100 ರೂಪಾಯಿ ಮೌಲ್ಯದ ಚಿನ್ನಾಭರಣ 14 ಲಕ್ಷ ಮೌಲ್ಯದ ವಾಹನಗಳು 10 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಪತ್ತೆ 1 ಕೋಟಿ 12 ಲಕ್ಷದ 21,760 ರೂಪಾಯಿ ಮೌಲ್ಯದ ಇತರೆ ವಸ್ತುಗಳು ಕೂಡ ಪತ್ತೆ ನಂಬರ್ 3 ಪ್ರಭು ಜೆ ಸಹಾಯಕ ನಿರ್ದೇಶಕ ಎಪಿಎಂಸಿ ದಾವಣಗೆರೆ 2 ಕೋಟಿ 49 ಲಕ್ಷ 99,850 ರೂಪಾಯಿ ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ 1 ಕೋಟಿ 4 ಲಕ್ಷ 69,000 ಮೌಲ್ಯದ 5 ನಿವೇಶನ 3 ವಾಸದ ಮನೆ 3 ಎಕರೆ ಕೃಷಿ ಭೂಮಿಯ ಕಾಗದ ಪತ್ರಗಳು ಪತ್ತೆ 1 ಕೋಟಿ 45 ಲಕ್ಷದ 36,850 ಮೌಲ್ಯದ ಚರಾಸ್ತಿ ಪತ್ತೆ 7 ಲಕ್ಷದ 20,858 ನಗದು ಹಣ ಪತ್ತೆ 85 ಲಕ್ಷದ 60,000 ಮೌಲ್ಯದ ಚಿನ್ನಾಭರಣ 12 ಲಕ್ಷ ಮೌಲ್ಯದ ವಾಹನಗಳು 40 ಲಕ್ಷ 50,000 ಮೌಲ್ಯದ ಇತರೆ ಮತ್ತೆ ಗೃಹೋಪಯೋಗಿ ವಸ್ತು ಪತ್ತೆ ನಂಬರ್ 4 ಪುಟ್ಟಸ್ವಾಮಿ ಸಮುದಾಯ ಸಂಘಟನಾಧಿಕಾರಿ ನಗರಸಭೆ ಮಂಡ್ಯ ಇವರ ದಾಳಿಯ ವೇಳೆ ಸಿಕ್ಕಿರೋದು 4 ಕೋಟಿ 37 ಲಕ್ಷ 45,000 ಮೌಲ್ಯದ ಸ್ಥಿರಾಸ್ತಿ ಚರಾಸ್ತಿ ಪತ್ತೆ 3 ಕೋಟಿ 48 ಲಕ್ಷದ 45,000 ಮೌಲ್ಯದ ಚಿರಾಸ್ತಿ ಪತ್ತೆ 8 ನಿವೇಶನ 2 ವಾಸದ ಮನೆ 12 ಎಕರೆ ಕೃಷಿ ಜಮೀನು 72 ಲಕ್ಷದ 28,000 ಇತರೆ ಆಸ್ತಿ ಪತ್ರಗಳು ಪತ್ತೆ 89 ಲಕ್ಷ ಮೌಲ್ಯದ ಚಿರಾಸ್ತಿ ಪತ್ತೆ 1 ಲಕ್ಷದ 75,000 ನಗದು 25 ಲಕ್ಷ ಮೌಲ್ಯದ ಚಿನ್ನಾಭರಣಗಳು 33 ಲಕ್ಷ ಮೌಲ್ಯದ ವಾಹನಗಳು 29 ಲಕ್ಷದ 25,000 ಮೌಲ್ಯದ ಇತರೆ ವಸ್ತುಗಳು ಪತ್ತೆಯಾಗಿದೆ ಇನ್ನು ನಂಬರ್ 5 ಪ್ರೇಮ್ ಸಿಂಗ್ ಮುಖ್ಯ ಇಂಜಿನಿಯರ್ ಇವರ ದಾಳಿಯ ವೇಳೆ ಇವರ ಮನೆ ಎಲ್ಲಾ ದಾಳಿಯ ವೇಳೆ ಸಿಕ್ಕಿರೋದು ಕೃಷ್ಣ ಭಾಗ್ಯ ಜಲ ನಿಗಮ ಯಾದಗಿರಿ ಇವರು ಅಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದಾರೆ ದಾಳಿ ವೇಳೆ ಸಿಕ್ಕಿರುವಂತಹದ್ದು 4 ಕೋಟಿ 7 ಲಕ್ಷ 65,552 ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ 2 ಕೋಟಿ 43 ಲಕ್ಷದ ಮೌಲ್ಯದ ಸ್ಥಿರಾಸ್ತಿ ಪತ್ತೆ 4 ನಿವೇಶನಗಳು 1 ವಾಸದ ಮನೆ 24 ಎಕರೆ 30 ಗುಂಟೆ ಕೃಷಿ ಜಮೀನು ಪತ್ರ 1 ಕೋಟಿ 64 ಲಕ್ಷದ 6,552 ಮೌಲ್ಯದ ಚರಾಸ್ತಿ ಪತ್ತೆ 62 ಲಕ್ಷ ಬ್ಯಾಂಕ್ ಠೇವಣಿ 50 ಲಕ್ಷ 75,000 ಮೌಲ್ಯದ ಚಿನ್ನಾಭರಣ 42 ಲಕ್ಷದ 48,000 ಬೆಲೆ ಬಾಳುವ ವಾಹನಗಳು 8 ಲಕ್ಷದ 83,552 ಇತರೆ ವಸ್ತುಗಳು ಪತ್ತೆ ಒಟ್ಟಾರೆಯಾಗಿ ರಾಜ್ಯದ 10 ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕ ದಾಳಿಯಾಗಿದೆ ಸೊ ಈ ಒಂದು 47 ಸ್ಥಳಗಳಲ್ಲಿ ಏಕಕಾಲಕ್ಕೆ ಅಂದ್ರೆ ಒಂದೇ ಟೈಮಲ್ಲಿ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸೊ ಈ ಒಂದು ದಾಳಿಯ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ದಾಖಲೆಗಳು ಪತ್ತೆಯಾಗಿದೆ ಈ ಭ್ರಷ್ಟಾಧಿಕಾರಿಗಳು ಅಂದ್ರೆ ಕೃಷ್ಣಮೂರ್ತಿ ಪಿ ಶಾಖಾಧಿಕಾರಿ ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿ ನಂಬರ್ 1 ಇವರ ಎಲ್ಲ ಮನೆ ಆಗಿರಬಹುದು ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಇನ್ನು ಶ್ರೀ ರಾಮಸ್ವಾಮಿ ಸಿ ರಾಜಸ್ವಾಮಿ ನಿರೀಕ್ಷಕರು ಹೊಟ್ಲಳ್ಳಿ ಮುನ್ಸಿಪಾಲಿಟಿ ಮೈಸೂರು ಸೊ ಇವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಮನೆ ಮೇಲೆ ಹಾಗೆ ಎಲ್ಲಾ ಕಡೆ ದಾಳಿ ಮಾಡಿ ಒಂದಷ್ಟು ಚಿನ್ನಾಭರಣ ಹಾಗೆ ಚರಾಸ್ತಿ ಸ್ಥಿರಾಸ್ತಿ ಪತ್ತೆಯಾಗಿದೆ ಸೊ ಇನ್ನು ಪ್ರಭು ಜೆ ಸಹಾಯಕ ನಿರ್ದೇಶಕ ಎಪಿಎಂಸಿ ದಾವಣಗೆರೆ ಇವರ ಮೇಲೂ ಕೂಡ ದಾಳಿಯಾಗಿದೆ ಸೊ ಒಂದಷ್ಟು
ದುಡ್ಡುಗಳು, ಆಮೇಲೆ ಹಾಗೇನೆ ಅವರ ಕೃಷಿ ಭೂಮಿಯ ಕಾಗದ ಪತ್ರಗಳು, ಹಾಗೇನೆ ಚಿನ್ನಾಭರಣ, ಒಂದಷ್ಟು ವೆಹಿಕಲ್ಗಳು, ಇತರೆ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು ಎಲ್ಲ ಕೂಡ ಸಿಕ್ಕಿದೆ. ಇನ್ನು ಪುಟ್ಟಸ್ವಾಮಿ ಸಮುದಾಯ ಸಂಘಟನಾಧಿಕಾರಿ ನಗರಸಭೆ ಮಂಡ್ಯ ಇವರ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಪ್ರೇಮ್ ಸಿಂಗ್, ಮುಖ್ಯ ಇಂಜಿನಿಯರ್, ಕೃಷ್ಣಭಾಗ್ಯ, ಜಲ ನಿಗಮ ಯಾದಗಿರಿ, ಒಟ್ಟು 10 ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಒಂದಷ್ಟು ಚಿನ್ನಾಭರಣ, ಕೋಟಿ ಕೋಟಿ ದುಡ್ಡು, ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ, ಚರಾಸ್ತಿ, ಸ್ಥಿರಾಸ್ತಿ, ಆಸ್ತಿ ದಾಖಲೆಗಳು ಎಲ್ಲವೂ ಕೂಡ ದಾಳಿಯ ವೇಳೆ ಸಿಕ್ಕಿದೆ.